ನಮಸ್ಕಾರ, ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ. ಇವತ್ತು ಒಣಗೊನೆ ಸೊಪ್ಪು ತಂದಿದ್ದೀನಿ ಕಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ, ಹೌದಾ? ಓ ಹೌದು ರೀ, ಬನ್ನಿ ಇದು ಒಣಗೊನೆ ಸೊಪ್ಪು ಪಲ್ಯ ಮಾಡ್ತಾ ಇದ್ರ ಬಗ್ಗೆ ಮಾತಾಡೋಣಂತೆ. ಸರಿನಪ್ಪ, ಆಯ್ತು. ಒಣಗೊನೆ ಸೊಪ್ಪು ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಹೇರಳವಾಗಿ ಬೆಳೆಯುವಂತಹ ಸೊಪ್ಪು. ಇದನ್ನ ಇಂಗ್ಲಿಷ್ ನಲ್ಲಿ ಸಿಲ್ವರ್ ಫಾಕ್ಸ್ ಕೂಂಬ್ ಅಂತಾನೂ ಹೇಳ್ತಾರೆ. ಆಯುರ್ವೇದದಲ್ಲಿ ಇದನ್ನ ಶೈಲ ಪುಷ್ಪ ಅಂತಾನೂ ಕರೀತಾರೆ. ಈ ಸೊಪ್ಪಲ್ಲಿ 2 ವಿಧಾನಗಳಿದೆ ರೀ. ಒಂದು ಕಾಡು ಸೊಪ್ಪು, ಈ ಕಾಡು ಸೊಪ್ಪಲ್ಲಿ ಎಲೆ ಸ್ವಲ್ಪ ಉದ್ದಕ್ಕಿರುತ್ತೆ. ಇನ್ನೊಂದು ಚಿಕ್ಕ ಚಿಕ್ಕ ಎಲೆ ಇರೋಂಥದ್ದು, ಅಂದ್ರೆ ಈ ತರ ನಾರ್ಮಲ್ ಸೊಪ್ಪು. ಈ ಸೊಪ್ಪು ನೆಲದ ಮೇಲೆ ಬೆಳೆಯೋದ್ರಿಂದ ತುಂಬಾ ಮಣ್ಣಿರುತ್ತೆ ರೀ. ಚೆನ್ನಾಗಿ ಬಿಡಿಸ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಒಂದು 3-4 ಸತಿ ನೀರಲ್ಲಿ ಹಾಕೊಂಡು ಚೆನ್ನಾಗಿ ಮಣ್ಣು ಹೋಗೋವರೆಗೂ ತೊಳೆದು ಆಮೇಲೆ ಸೋಸಿಟ್ಕೋಬೇಕು. ಮತ್ತು ಇದು ಸೊಪ್ಪು ಅಂದಿದ ತಕ್ಷಣ ಬರೀ ಸೊಪ್ಪು ಮಾತ್ರನೇ ಕೀಳಬಾರ್ದು. ಇದರಲ್ಲಿರೋಂತಹ ಒಂದು ಸ್ಟೆಮ್ ಅಥವಾ ಕಾಂಡ ಮತ್ತು ಸಣ್ಣ ಸಣ್ಣ ಹೂವುಗಳಿರುತ್ತೆ, ಅದು ಎಲ್ಲ ಸೇರಿಸಿ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಸೊ ಒಣಗೊನೆ ಸೊಪ್ಪು ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೊಪ್ಪನ್ನ ನಾನು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ತೊಗೊಂಡಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಸೊಪ್ಪು 2 ಹಸಿರಿಗಿರೋದ್ರಿಂದ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ಬೋದು, ಹಾಗಾಗಿ ಒಣಮೆಣಸಿನ್ಕಾಯಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ನಾನು 1 ಈರುಳ್ಳಿನ ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 10-15 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು, ಮತ್ತು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಉಪಯೋಗಿಸ್ಕೋಬೋದು. ನಾನು 24 ಡಯಾ AMC ಕುಕ್ವೇರ್ ತೊಗೊಂಡಿದ್ದೀನಿ. ಇದನ್ನು ನಾನು 60 ಡಿಗ್ರಿ ಬರೋವರೆಗೂ ಪ್ರೀ ಹೀಟ್ ಮಾಡ್ಕೊಳ್ತೀನಿ. ಇದು ವಿಸಿಯೋಥರ್ಮ್ ಅಂತಾರೆ. ಇದು ಮೇನಾಗಿ ಈ ಲಿಡ್ಡು ಟೆಂಪ್ರೇಚರ್ನ ಡಿಸ್ಪ್ಲೇ ಮಾಡೋದ್ರಿಂದ ನಾವು ಹೀಟ್ ಆಕ್ಯುರಸಿನ ಕಂಡಿಡ್ಕೋಬೋದು. ಇದರಿಂದ ನಾವು ಅನ್ನೆಸೆಸರಿ ಉಪಯೋಗಿಸೋಂತಹ ಎನರ್ಜಿ, ಗ್ಯಾಸ್ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿನ ರೆಡ್ಯೂಸ್ ಮಾಡ್ಬೋದು. ಈಗ ಚೆನ್ನಾಗಿ ಕಾದಿದೆ ಪಾತ್ರೆ 60 ಡಿಗ್ರಿನಲ್ಲಿ. ಇದಕ್ಕೆ ನಾನು ಒಂದು 2-3 ಸ್ಪೂನು ಎಣ್ಣೆ ಹಾಕೊಳ್ತಿದ್ದೀನಿ. ಹಾಕೊಂಡು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಪಾತ್ರೆ ಬಿಸಿ ಇರೋದ್ರಿಂದ ಎಣ್ಣೆ ಕಾದಿರುತ್ತೆ. ಇಮಿಡಿಯೇಟಾಗಿ ಇದಕ್ಕೆ ನಾನು ಒಗ್ಗರಣೆಗೆ ಇಟ್ಕೊಂಡಿರೋ ಅಂತಹ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಒಂದು 2 ಸತಿ ಬಾಡಿಸ್ಕೊತೀನಿ. ಇದಕ್ಕೀಗ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣಂತೆ. AMC ಕುಕ್ವೇರು ಹೈ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಮಲ್ಟಿಲೇಯರ್ ಬೇಸ್ ಇರೋದ್ರಿಂದ ಯೂನಿಫಾರ್ಮ್ ಆಗಿ ಹೀಟ್ ಆಗುತ್ತೆ. ಇದರಿಂದ ಆಹಾರವನ್ನು ಸೀರೋದಂಗೆ ಈವನ್ ಆಗಿ ಬೇಯಿಸ್ಬೋದು. ಹೌದು ರೀ, ನಿಜ. ಈಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಒಂದು 1/2-1/4 ಸ್ಪೂನ್ ಉಪ್ಪು ಹಾಕೊಂಡು ಇದನ್ನ ಬಾಡಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಬೇಯಲಿ ಈರುಳ್ಳಿ, ಒಂದು ಸ್ವಲ್ಪ ಗ್ಲಾಸ್ ಕಲರ್ ಬರಲಿ. ಈರುಳ್ಳಿ ಎಲ್ಲ ಸ್ವಲ್ಪ ಗ್ಲಾಸ್ ಕಲರ್ ಆದ್ಮೇಲಿಂದ ಇದಕ್ಕೆ ನಾನು ಒಣಗೊನೆ ಸೊಪ್ಪು ಹಾಕೊಂಡು ಲಿಡ್ ಮುಚ್ಚಿಟ್ಕೋತೀನಿ. ಇದಕ್ಕೆ ನೀರಿನ ಅವಶ್ಯಕತೆ ಏನು ಬೇಕಾಗಲ್ಲ. ಸೊ ಈ ಒಣಗೊನೆ ಸೊಪ್ಪಲ್ಲಿ ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಕನ್ಸಿಸ್ಟೆಂಟ್ ಆಗಿ ಉಪಯೋಗಿಸ್ತಾ ಬಂದರೆ ನೈಟ್ ಬ್ಲೈಂಡ್ನೆಸ್ ಅಥವಾ ರಾತ್ರಿ ಕುರುಡುತನನ ತಡಿಬೋದು. ಕೆಲವರು ಇದರಲ್ಲಿ ಕಾಜಲ್ ಅಥವಾ ಕಣ್ಣಿಗೆ ಹಾಕುವಂತಹ ಕಾಡಿಗೆ ಕೂಡ ಮಾಡ್ತಾರೆ ರೀ. ಹೌದಾ? ಹೌದು ರೀ. ಈ ಸೊಪ್ಪಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಈ ಹೆಣ್ಮಕ್ಳಲ್ಲಿ ರಕ್ತಹೀನತೆ ತೊಂದರೆ ಕಾಣಿಸುತ್ತೆ. ಇದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಸೇವಿಸ್ತಾ ಬಂದ್ರೆ ರಕ್ತಹೀನತೆ ಅಥವಾ ಲೋ ಹಿಮೋಗ್ಲೋಬಿನ್ ಸಹ ತಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗೇ ಇದೆ, ಜೊತೆಗೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಏನಕ್ಕೆ ಅಂದರೆ ಈ AMC ಕುಕ್ವೇರಲ್ಲಿ ಆ ವೆಜಿಟೇಬಲ್ಸು ಅಥವಾ ಅಲ್ಲಿರೋಂತಹ ತರಕಾರಿಗಳೆಲ್ಲನೂ ಅದರ ಒಂದು ಮಾಯಿಶ್ಚರ್, ಅದರಲ್ಲಿರೋಂಥ ಒಂದು ತೇವಾಂಶದಲ್ಲೇನೆ ಅದು ಕುಕ್ ಆಗುತ್ತೆ. ಇದರಿಂದ ಅದರೊಳಗಡೆ ಇರುವಂತಹ ವೈಟಮಿನ್ಸ್ ಇರ್ಬೋದು, ಮಿನರಲ್ಸು, ಇದೆಲ್ಲನೂ ಲಾಸ್ ಆಗದೆ ಅದರೊಳಗಡೆನೇ ಶೇಖರಣೆ ಆಗುತ್ತೆ. ಅಮ್ಮ ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ನೀನು? ಶೋರ್ ಪುಟ, ಮಾಡೋಣಂತೆ. ಈ ಫಾದರ್ಸ್ ಡೇ ಎಲ್ಲ ಯಾಕೆ ಬೇಕೋ? ಹೌದು ರೀ, ಈ ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಅಂದರೆ ತುಂಬ ಮುಖ್ಯ. ಆ್ಯನಿವರ್ಸರೀಸು, ಬರ್ತ್ಡೇಸು, ಫಾದರ್ಸ್ ಡೇ, ಮದರ್ಸ್ ಡೇ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ, ಇದೆಲ್ಲನೂ ಒಂದು ಮೊಮೆಂಟ್ ರೀ. ಇದು ಮಕ್ಕಳಲ್ಲಿರೋ ಅಂಥ ಒಂದು ಪ್ರೀತಿ ಅವರ ಪೇರೆಂಟ್ಸ್ಗೆ, ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ಗೆ ತೋರಿಸೋ ಅಂತಹ ಒಂದು ಸಂದರ್ಭ.
ಸೊ ಇದರಿಂದ ನಾವು ಕೆಲವೊಂದು ಮೆಮೊರೀಸ್ನು ಸಹ ಕ್ರಿಯೇಟ್ ಮಾಡ್ಬೋದು, ಮತ್ತು ಅವರಲ್ಲಿರೋ ಅಂತಹ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ರೀತಿ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಧ್ಯೆ ಇರೋಂತಹ ಒಂದು ಜನ್ರೇಷನ್ ಗ್ಯಾಪು, ಮಕ್ಕಳಲ್ಲಿ ಮತ್ತು ಪೋಷಕರ ಮಧ್ಯೆ ಇರೋಂತಹ ಒಂದು ಜನರೇಷನ್ ಗ್ಯಾಪ್ನ ಬ್ರಿಡ್ಜ್ ಮಾಡ್ಬೋದು. ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಆಗಲಿ ಅಥವಾ ಒಟ್ಟಿಗೆ ಕೇಕ್ ಕಟ್ ಮಾಡೋದ್ರಿಂದ ಆಗಲಿ ಒಂದು ಈ ಮೆಂಟಲ್ ವೆಲ್ಬೀಯಿಂಗ್ ಅಂತ ಇರುತ್ತಲ್ಲ ಅದನ್ನು ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ವೀಕ್ಷಕರೇ, ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿಯ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪಲ್. ನಮಸ್ಕಾರ. ನಮಸ್ಕಾರ.